ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಮಲ್ಲಿಗೆ ಅಷ್ಟೇ ಮೃದುವಾಗಿರೋ ಮಂಡಕ್ಕಿ ದೋಸೆನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ರೇಷನ್ ಅಕ್ಕಿನ ನಾನು ಬೆಳಿಗ್ಗೆ ತೊಳೆದು ನೆನೆಸಿಟ್ಕೊಂಡಿದ್ದೆ. ಈ ಲೋಟದಿಂದ ಈ ಗ್ಲಾಸಿಂದ 2 ಗ್ಲಾಸ್ ಅಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಡು ಅದನ್ನು ನೆನೆಸಿಟ್ಕೊಂಡಿದ್ದೆ. ಇವಾಗ 4-5 ಗಂಟೆ ಆದರೂ ಮಿನಿಮಮ್ ಈ ಅಕ್ಕಿ ನೆನಿಬೇಕು, ಆವಾಗಲೇ ಚೆನ್ನಾಗಿರೋದು. 4-5 ಗಂಟೆ ನೆನಿಬೇಕು. ಬೆಳಿಗ್ಗೆ ಇಟ್ಟಿದ್ದೆ, ನಾನು ಸಾಯಂಕಾಲ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು ಅಂತ ತೊಗೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ತೀನಿ ಇದನ್ನ. ಇವಾಗ ಇನ್ನೊಂದು ಪಾತ್ರೆ ತೊಗೊಂಡು ಇದಕ್ಕೆ ನಾನು ಮಂಡಕ್ಕಿನ ಹಾಕ್ಕೊತೀನಿ. 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಅಷ್ಟು ಮಂಡಕ್ಕಿನ ತೊಗೊಳ್ತೀನಿ ನಾನು. ಅದು ಈ ಥರ ಇರೋ ಮಂಡಕ್ಕಿನ ನೋಡ್ಕೊಳ್ಳಿ. 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ಅಷ್ಟು ಮಂಡಕ್ಕಿನ ತೊಗೊಂಡ್ರೆ ಆವಾಗ ಮಾತ್ರ ಮಲ್ಲಿಗೆ ಥರ ಸಾಫ್ಟ್ ಆಗಿರೋ ದೋಸೆ ಬರುತ್ತೆ. ಇವಾಗ 3 ಲೋಟದಷ್ಟು ಹಾಕ್ಕೊಂಡಿದ್ದಾಯಿತು. 4, 5, 6, ಇವಾಗ 6 ಲೋಟದಷ್ಟು ನಾನು ಮಂಡಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಬೇಕು 1-2 ಸರಿ. ಇವಾಗ ಇದನ್ನು ಈ ಥರ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಅದರಲ್ಲಿರೋ ನೀರನ್ನು ಕೈಯಿಂದ ಒತ್ತಿ ತೆಗೆದ್ಬಿಟ್ಟು ನಾನು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಕೈಯಲ್ಲಿ ಜಾಸ್ತಿ ನಾವು ಮೇಲೆ ಕೆಳಗೆ ಮಾಡೋದ್ರಿಂದ ಅದರಲ್ಲಿರೋ ಮಣ್ಣಿನ ಅಂಶ ಕೂಡ ಹೋಗುತ್ತೆ, ಹಾಗೆ ಮಂಡಕ್ಕಿ ಕೂಡ ಸ್ವಲ್ಪ ನೆನೆಯತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾನು ಇದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಎಲ್ಲ ಮಂಡಕ್ಕಿನೂ ಇದೇ ಥರ ನಾನು ನೆನೆಸಿ ತಗೊಳ್ತೀನಿ. ಇವಾಗ ನೆನೆಸಿ ತಗೊಂಡಿದ್ದಾಯಿತು. ಇನ್ನು ಮಿಕ್ಸಿ ಮಾಡ್ಕೊಳ್ಳೋದಷ್ಟೇ ಬಾಕಿ. ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದನ್ನು ನಾನು ಈ ಸ್ಟೀಲ್ ಪಾತ್ರೆಗೆ ಹಾಕ್ಕೊಳ್ತೀನಿ. ಇವಾಗ ನಾನು ಕೈಯಿಂದಾನೇ ನಾನು ಮಿಕ್ಸಿ ಜಾರ್ಗೆ ಎಲ್ಲ ಅಕ್ಕಿನೂ ನೀರು ತೆಗೆದುಬಿಟ್ಟು ಹಾಕ್ಕೊಳ್ತೀನಿ. ಅಕ್ಕಿ ಹಾಗೆ ಸ್ವಲ್ಪ ಮಂಡಕ್ಕಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸಿ ಮಾಡಿ ತೊಗೊಂಡು ಬರ್ತೀನಿ. ಇದನ್ನು ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಸಾಧ್ಯ ಆದಷ್ಟು. 1/2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಬೇಕಿದ್ರೆ ನೆನೆಸಿಟ್ಟು ಮಿಕ್ಸಿ ಮಾಡ್ಕೊಳ್ಳೋ ಟೈಮಲ್ಲಿ ಹಾಕೊಳ್ಳಿ. ಸ್ಮೂತಾಗಿ ಮಿಕ್ಸಿ ಮಾಡಿ ತೊಗೊಂಡು ಬಂದಿದ್ದು ಕೂಡ ಆಯಿತು. ಈ ಥರ ಸ್ಟ್ರಕ್ಚರ್ ಇರಬೇಕು. ನಾರ್ಮಲ್ ದೋಸೆ ಯಾವ ಥರ ಮಾಡ್ತಿರಲ್ಲ ಅಷ್ಟು ಗಟ್ಟಿಯಾಗಿದ್ದರೆ ಹಿಟ್ಟು ಸಾಕು. ಇವಾಗ ಎಲ್ಲ ಹಿಟ್ಟನ್ನು ನಾನು ಅದೇ ಥರ ಮಿಕ್ಸಿ ಮಾಡಿ ತೊಗೊಂಡು ಬಂದೆ. ಈ ಹಿಟ್ಟಿಗೆ ನಾನು ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾಕಂದರೆ ಇದೇ ಸ್ಟ್ರಕ್ಚರಲ್ಲಿ ನಾವು ಮಾಡೋಕ್ಕೆ ಬರಲ್ಲ, ಹಿಟ್ಟು ಜಾಸ್ತಿ ಗಟ್ಟಿ ಇದೆ ಇದು. ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ಕೈಯಿಂದನೇ ಮಿಕ್ಸ್ ಮಾಡ್ಕೊತೀನಿ. ಯಾವುದೇ ಇಡ್ಲಿ ದೋಸೆ ಆಗಿರ್ಬೋದು ಯಾವಾಗಲೂ ಸರಿ ನಾನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿ ಫುಲ್ ಓವರ್ ನೈಟ್ ಇಡ್ತೀನಿ. ಹಿಟ್ಟು ಎಷ್ಟು ಚೆನ್ನಾಗಿ ಉದುಗ್ ಬರುತ್ತಲ್ಲ ಅಷ್ಟು ಚೆನ್ನಾಗಿ ದೋಸೆ ಆಗತ್ತಂತ ಹೇಳ್ಬೋದು. ಇದು ಮಾರ್ನಿಂಗ್ ಟೈಮ್ ಇವಾಗ ನಾನು ತೆಗೆದು ನೋಡ್ತಾ ಇದ್ದೀನಿ. ಹಿಟ್ಟು ಕೂಡ ಉದುಗ್ ಬಂದಿದೆ, ಆದರೆ ಅಷ್ಟೊಂದು ಉದುಗ್ ಬಂದಿಲ್ಲ. ಏನಕ್ಕಂದರೆ ಕೋಲ್ಡ್ ಕ್ಲೈಮೇಟ್ ಇದೆ, ಫುಲ್ ಕಂಪ್ಲೀಟ್ ಕೋಲ್ಡ್ ವಾತಾವರಣ ಇರೋದ್ರಿಂದ ಅಷ್ಟೊಂದು ಹಿಟ್ಟು ಉದುಗ್ ಬಂದಿಲ್ಲ. ಇವಾಗ ಇದಕ್ಕೆ ಉಪ್ಪು ಹಾಗೆ ಒಂದು ಸ್ವಲ್ಪ ಸೋಡಾನ ಹಾಕ್ಕೊಂಡು ನಾನು ಇದಕ್ಕೆ ಬೇಕಾದಷ್ಟು ನೀರು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ನಾನು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ದೋಸೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಇವಾಗ ಸ್ಟವ್ ಆನ್ ಮಾಡಿಕೊಂಡು ತವಾ ಕೂಡ ಕಾಯೋದಕ್ಕೆ ಅಂತ ಇಟ್ಕೊಳ್ತೀನಿ. ಇದು ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹಾಗೆ ಒಂದು ಈರುಳ್ಳಿನ ತೊಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಯಾಕಂದರೆ ಇದು ನಂದು ಐರನ್ ತವಾ ಆಗಿರೋದ್ರಿಂದ ಈ ಥರ ಮಾಡ್ತೀನಿ. ನಿಮ್ದೇನಾದರೂ ನಾನ್ ಸ್ಟಿಕ್ ಆದರೆ ಈ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ತವಾ ಕಂಪ್ಲೀಟಾಗಿ ಹೀಟ್ ಆದಮೇಲೆ ನಾನು ದೋಸೆನ ಹಾಕ್ಕೊತೀನಿ. ಸ್ಪಾಂಜ್ ದೋಸೆ ಥರ ನಾನು ಚಿಕ್ಕ ಚಿಕ್ಕದಾಗಿ ಹಾಕ್ಕೊತೀನಿ, ಸೆಟ್ ದೋಸೆ ಥರ. ಇವಾಗ ನೀವೇ ನೋಡ್ಬೋದು ಎಷ್ಟು ಬಬಲ್ಸ್ ಬರುತ್ತೆ, ಹಾಗೆ ಎಷ್ಟು ಸಾಫ್ಟಾಗಿ ಕಾಣಿಸುತ್ತೆ. ನೋಡೋದಕ್ಕೆ ಎಷ್ಟು ಸಾಫ್ಟಾಗಿದೆಯಲ್ಲ, ತಿನ್ನೋದಕ್ಕೂ ಅಷ್ಟೇ ಸಾಫ್ಟಾಗಿದೆ, ಹಾಗೆ ಸೂಪರಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು ಸಾರಿನಾದರೂ ಈ ಥರ ದೋಸೆನ ನಿಮ್ಮ ಮನೇಲಿ ನೀವು ಟ್ರೈ ಮಾಡಲೇಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಉದುಗ್ ಬರುತ್ತಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ದೋಸೆ ಬರುತ್ತೆ. ಇದು ನಂದು ಹಿಟ್ಟು ಅಷ್ಟು ಉದುಗ್ ಬಂದಿಲ್ಲ, ಆದರೂ ಕೂಡ ತುಂಬಾ ಸಾಫ್ಟಾಗಿ ದೋಸೆ ಬಂದಿದೆ ಅಂದರೆ ನೀವೇ ಯೋಚನೆ ಮಾಡ್ಬೋದು. ಬರೀ ಚಿಕ್ಕ ಚಿಕ್ಕ ದೋಸೆ ಮಾತ್ರ ಅಲ್ಲ, ದೊಡ್ಡ ದೋಸೆನೂ ಕೂಡ ನೀವು ಫುಲ್ ತವಾ ತುಂಬಾನು ಕೂಡ ಇದನ್ನು ದೋಸೆ ಹಾಕ್ಕೋಬೋದು. ಇವಾಗ ನಾನು ದೊಡ್ಡದಾಗಿ ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ, ನೀವು ಬಿಲೀವೇ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ದೋಸೆ ಆಗುತ್ತೆ. ಇದು ಮಲ್ಲಿಗೆ ಥರನೇ ಬರುತ್ತೆ, ಹತ್ತಿ ಅಷ್ಟೇ ಮೃದುವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಷ್ಟೆಲ್ಲ ಬಬಲ್ಸ್ ಎಲ್ಲ ಬರ್ತಾ ಇದೆ, ಹಾಗೆ ಹೋಲ್ ಎಷ್ಟೊಂದೆಲ್ಲ ದೋಸಾದಲ್ಲಿ ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗಿದೆ ಅಂತ ನೀವೇ ನೋಡ್ಬೋದು. ಹಾಗೆ ಚಿಕ್ಕದೊಂದು ನನ್ನ ಅನಿಸಿಕೆನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲ ಇರುತ್ತೆ. ಎಷ್ಟು ಒಳ್ಳೆ ಮಾತಲ್ವಾ? ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಸಪೋರ್ಟ್ ಮಾಡಿ ನಮ್ಮನ್ನು ಕೂಡ ಬೆಳೆಸಿ. ಸಬ್ಸ್ಕ್ರೈಬ್ ಅನ್ನೋದು ಫ್ರೀ ಆಗಿರುತ್ತೆ, ಹಾಗೆ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ನನ್ನ ಹೊಸ ಹೊಸ ವೀಡಿಯೋಗಳು ಬಂದರೆ ಪ್ಲೀಸ್ ಎಲ್ಲರೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬೈ.